ಹರ್ಷಿತಾ ಹಿಯರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೀಟಿಂಗ್ ಅರೇಂಜ್ಮೆಂಟಲ್ಲಿ ಪಾರ್ಟ್ 2 ನೋಡೋಣ ಬನ್ನಿ. ಫಸ್ಟ್ ಕ್ವಶನ್ ನೋಡಿ. ಕ್ವಶನ್ ಓದ್ತೀನಿ. 8 persons A, B, C, D, E, F, G, H are sitting in a row facing north. F is immediate right of E. E is 4 to the right of G. C is neighbor of B and D. The person third to the left of D is at one of the ends. A is second to the right of F. ಸೊ ಇದು ಕ್ವಶನ್. ಸೊ ಇದನ್ನ ಫಸ್ಟ್ ನಾವು ಲೀನಿಯರ್ ಅರೇಂಜ್ಮೆಂಟ್ ಅಲ್ಲಿ ಹಾಕೋಬೇಕು. ರೋ ಫೇಸಿಂಗ್ ನಾರ್ತ್ ಇದೆ ಅಲ್ವಾ, ಸೊ ಸಿಂಗಲ್ ರೋ. ಬಟ್ ಎಷ್ಟು ಪರ್ಸನ್ಸ್ ಇದ್ದಾರೆ? 8 ಪರ್ಸನ್ಸ್ ಇದ್ದಾರೆ. ಸೊ ಆಲ್ವೇಸ್ ನಾನು ನಿನ್ನೆ ಹೇಳ್ದಂಗೆ ಪಾಸಿಬಿಲಿಟೀಸ್ 2 ಹಾಕೋಬೇಕು. ತೀರಾ ಸ್ವಲ್ಪ ಟಫ್ ಲೆವೆಲ್ ಇದೆ ಅಂತ ಅಂದ್ರೆ ಪಾಸಿಬಿಲಿಟೀಸ್ 3 ಅಥವಾ 4 ಹಾಕೊಬೇಕು. ಸೊ ಲಿಟಲ್ ನಾರ್ಮಲ್ ಲೆವೆಲ್ ಇದ್ರೂ ಕೂಡ 2 ಹಾಕೊಂಡ್ರೆ ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಬರಲ್ಲ. ಸೊ ನಾನಿಲ್ಲಿ 2 ರೋ ಹಾಕೊಂತೀನಿ. ಎಷ್ಟು ಪರ್ಸನ್ಸ್ ಇದ್ದಾರೆ? 8 ಪರ್ಸನ್ಸ್ ಇದಾರಲ್ವಾ. ಸೊ 8 ಪರ್ಸನ್ಸ್ ಇದ್ರೆ 1 2 3 4 5 6 7 1 2 3 4 5 6 7. ಸೊ 8 ಪರ್ಸನ್ ಆಯ್ತು. 2 ಪಾಸಿಬಿಲಿಟೀಸ್ ಅಲ್ಲಿ ಎಲ್ಲರೂ ನಾರ್ತ್ ಫೇಸಿಂಗ್ ಇದೆ ಅಲ್ಲ, ಸೊ ನಾರ್ತ್ ಫೇಸಿಂಗ್ ಆಲ್ವೇಸ್ ಎಲ್ಲ ಪರ್ಸನ್ಸ್ ನಾರ್ತ್ ಫೇಸಿಂಗ್ ಇದೆ. ಸೊ ಏನಿದೆ ಇಲ್ಲಿ? ಎಫ್ ಇಸ್ ಇಮಿಡಿಯೇಟ್ ರೈಟ್ ಆಫ್ ಇ ಇದೆ. ಓಕೆನಾ? ಇಲ್ಲಿ ಯಾವುದು ಈಸಿಯಾಗಿ ನಿಮ್ಗೆ ಕ್ಲೂ ಸಿಗ್ತಾ ಹೋಗುತ್ತೆ ನೋಡಿ. ಇ ಈಸ್ 4 ಟು ದಿ ರೈಟ್ ಆಫ್ ಜಿ. 4 ಟು ದಿ ರೈಟ್ ಆಫ್ ಜಿ. ಓಕೆ. ಸಿ ಈಸ್ ನೈಬರ್ ಆಫ್ ಬಿ ಅಂಡ್ ಡಿ. ದಿ ಪರ್ಸನ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಿ ಈಸ್ ಎಟ್ ಒನ್ ಆಫ್ ದ ಎಂಡ್. ಸೊ ನಿಮ್ಗೆ ಇಲ್ಲೊಂದು ಕ್ಲೂ ಸಿಕ್ತು. ಏನು? ಥರ್ಡ್ ಟು ದಿ ಲೆಫ್ಟ್ ಆಫ್ ಡಿ ಅಂತ ಅಂದ್ರೆ ಅದು ಎಂಡಲ್ಲಿ ಕುತ್ಕೊಳುತ್ತೆ ಅಂತ ಅಂದ್ರೆ, ಸೊ ಆ ಪರ್ಸನ್ ಇಲ್ಲಿ ಕುತ್ಕೊಂತಾರೆ. ಸೊ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಡಿ ಇಲ್ಲಿರುತ್ತೆ. ಸೊ ಡಿ ಇಲ್ಲಿ ಅಂದ್ರೆ 1 2 3 ಥರ್ಡ್ ಟು ದಿ ಲೆಫ್ಟ್ ಆಫ್ ಡಿ ಈಸ್ ಲೆಫ್ಟ್ ಎಂಡ್. ಸೊ ಲೆಫ್ಟ್ ಎಂಡ್ ಅಲ್ಲಿ ಒಬ್ರು ಪರ್ಸನ್ ಕೂತ್ಕೊಂತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ಕಡೆಗೆ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಿ ಅವ್ರ ಎಂಡಲ್ಲೇ ಕೂತ್ಕೊಬೇಕು ಅಂದ್ರೆ ಇಲ್ಲೇ ಕೂತ್ಕೊಬೇಕಾಗತ್ತೆ ಈ ಕಡೆಗೆ. ಸೊ ಈ ಕಡೆ ಡಿ ಬರೋ ಚಾನ್ಸಸ್ ವೆರಿ ಲೆಸ್ ಇರುತ್ತೆ ನಿಮ್ಗೆ. ಸೊ ಇಲ್ಲೂ ಕೂಡ ಡಿ ಹಾಕೊಂತ ಇದ್ದೀನಿ ನಾನು. ನೆಕ್ಸ್ಟ್ ಡಿ ಅಂತ ಅಂದ್ರೆ ಒಂದು ಕ್ಲೂ ಸಿಕ್ಕಿದ್ರೆ ಇನ್ನೊಂದು ನೋಡಿ. ಸಿ ಇಸ್ ಡಿಗೆ ನಿಯರೆಸ್ಟ್ ಕ್ಲೂ ಎಲ್ಲಿದೆ? ಇಲ್ಲಿದೆ. ಸಿ ಈಸ್ ನೈಬರ್ ಆಫ್ ಬಿ ಅಂಡ್ ಡಿ ಅಂತ ಅಂದ್ರೆ ಸಿ ಇಲ್ಲೂ ಇರುತ್ತೆ. ಸಿ ಈಸ್ ನೈಬರ್ ಆಫ್ ಬಿ ಅಂಡ್ ಡಿ ಅಂದ್ರೆ ಸಿ ಇಲ್ಲಿರುತ್ತೆ. ಆಬ್ವಿಯಸ್ಲಿ ಎರಡಕ್ಕೂ ಹತ್ತಿರ ಇರ್ಬೇಕಂದ್ರೆ ಬಿ ಇಲ್ಲಿರುತ್ತೆ. ಸೊ ಈ ನೆಕ್ಸ್ಟ್ ಪಾಸಿಬಿಲಿಟೀಸ್ ಇಲ್ಲಿ ನೋಡಿ. ಸಿ ಇಲ್ಲಿದೆ, ಇಲ್ಲಿ ಬಿ ಇದೆ. ಸೊ ಸಿ ಈಸ್ ನೈಬರ್ ಆಫ್ ಬಿ ಅಂಡ್ ಡಿ. ಇದು ನಿಮ್ಗೆ ಕ್ಲಿಯರ್ ಆಯ್ತು, ಬಿ ಅಂಡ್ ಡಿಗೆ ಸಿ ನೈಬರ್ ಆಗಿದೆ ಅಂತ. ಸೊ ನೆಕ್ಸ್ಟ್ ದಿ ಪರ್ಸನ್ ಇದಾಯ್ತಲ್ವಾ. ಸೊ ಎ ಈಸ್ ಸೆಕೆಂಡ್ ಟು ದಿ ಬೇಡ, ಇದು ಎಫ್ಗೂ ನಮ್ಗೆ ಎಲ್ಲೂ ಕನೆಕ್ಷನ್ ಇಲ್ಲ, ಎಗೂ ಕನೆಕ್ಷನ್ ಇಲ್ಲ. ಸೊ ಇದಾಗಿದೆ. ನೆಕ್ಸ್ಟ್ ಇ ಈಸ್ 4 ಟು ದಿ ರೈಟ್ ಆಫ್ ಜಿ. ಇಲ್ಲಿ 4 ಟು ದಿ ರೈಟ್ ಅಂತ ಬರಬೇಕು ಅಂದ್ರೆ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇಲ್ಲಿದ್ರೆ ಇಲ್ಲಿ 4 ಟು ದಿ ರೈಟ್ ಆಫ್ ಜಿ ಬರುತ್ತೆ. ಇನ್ ಕೇಸ್ ಜಿ ಇಲ್ಲಿ ಹಾಕೊಂಡ್ರೆ 1 2 3 4. ಸೊ ಇ ಈಸ್ 4 ಟು ದಿ ರೈಟ್ ಆಫ್ ಜಿ. ಇಲ್ಲಿ ಹಾಕೊಳ್ಳೋದಾದ್ರೆ ಇ ಈಸ್ 4 ಟು ದಿ ರೈಟ್ ಆಫ್ ಜಿ ಇಲ್ಲಾಗುತ್ತೆ. ಎಫ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಇ. ಇಲ್ಲಿ ಇಮಿಡಿಯೇಟ್ ರೈಟ್ ಹಾಕೊಬಹುದು, ಇಲ್ಲೂ ಕೂಡ ಹಾಕೊಬಹುದು. ಎಫ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಇ. ಸೊ ಇದೆಲ್ಲ ನಮಗೆ ಕ್ಲಿಯರ್ ಆಯ್ತು. ನೆಕ್ಸ್ಟ್ ದಿ ಪರ್ಸನ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಇದು ಆಗೋಯ್ತು. ಎ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಫ್. ಇಲ್ಲ ಹಾಕಕ್ಕಾಗತ್ತಾ? ಹಾಕಕ್ಕಾಗಲ್ಲ. ಸೊ ಈ ಪಾಸಿಬಿಲಿಟಿ ಕ್ಯಾನ್ಸಲ್. ಎ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಅಂದ್ರೆ ಇಲ್ಲಿ ಹಾಕತ್ತೆ. ಸೊ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್. ಇನ್ನೊಂದೇ ಒಂದು ಪರ್ಸನ್ ಯಾರು? ಹೆಚ್. ಸೊ ಇದು ಕ್ಲಿಯರ್ ಆಯ್ತು. ಓಕೆನಾ? ಸೊ ಈಗ ಕ್ವಶನ್ ಏನಿದೆ ನೋಡಿ. ಹೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಇ. ಇಮಿಡಿಯೇಟ್ ಲೆಫ್ಟ್ ಇಗೆ ಎಲ್ಲರೂ ನಾರ್ತ್ ಫೇಸಿಂಗ್ ಆಗಿರೋದ್ರಿಂದ ಯಾರಿದ್ದಾರೆ? ಡಿ ಇದ್ದಾರೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೂ ಸಿಟ್ಸ್ ಎಟ್ ದಿ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್. ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಅಲ್ಲಿ ಯಾರಿದ್ದಾರೆ? ಜಿ ಇದ್ದಾರೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೂ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಬಿ. ಥರ್ಡ್ ಟು ದಿ ರೈಟ್ ಯಾರಿದ್ದಾರೆ? ಸಿ ಡಿ ಇ. ಇ ಅಂದ್ರೆ ಎ ಇಸ್ ದ ರೈಟ್ ಆನ್ಸರ್. ಹೌ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ಸಿ ಅಂಡ್ ಎ. ಸಿ ಇಲ್ಲಿದೆ, ಎ ಇಲ್ಲಿದೆ. 1 2 3 4. 4 ಪರ್ಸನ್ಸ್ ಸಿಟ್ ಬಿಟ್ವೀನ್ ಸಿ ಅಂಡ್ ಎ. ಸೊ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೂ ಸಿಟ್ಸ್ ಸೆಕೆಂಡ್ ಫ್ರಮ್ ದಿ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಇಂದ ಸೆಕೆಂಡ್ ಅಲ್ಲಿ ಯಾರು ಕೂತಿದ್ದಾರೆ? ಹೆಚ್ ಇದೆ. ಸೊ ಹೆಚ್ ಇಸ್ ದ ರೈಟ್ ಆನ್ಸರ್. ಬಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಸೊ ಸೆಕೆಂಡ್ ಕ್ವಶನ್ ಏನಿದೆ ನೋಡೋಣ ಬನ್ನಿ. ಕ್ವಶನ್ ಓದ್ತೀನಿ. 8 persons P, Q, R, S, T, U, V and W are sitting in a row facing north. S sits third to the right of P. Q sits immediately left of S. W sits one of the ends. U sits second to the left of P. V sits immediate right of W. R is not an immediate neighbor of S. T sits between P and U. So ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಯಾರೋ ಒಬ್ರು ಡಬ್ಲ್ಯೂ ಸೆಟ್ಸ್ ಒನ್ ಆಫ್ ದ ಎಂಡ್ಸ್. ಸೊ ಇಲ್ಲಿ ಲೀನಿಯರ್ ನಾನು 2 ಪಾಸಿಬಿಲಿಟೀಸ್ ಹಾಕೊಂತೀನಿ. 2 ಪಾಸಿಬಿಲಿಟಿಲಿ ಎಷ್ಟು ಪರ್ಸನ್ಸ್ ಇದ್ದಾರೆ? 8 ಪರ್ಸನ್ಸ್ ಇದಾರಲ್ವಾ. ಸೊ 8 ಪರ್ಸನ್ಸ್ ಅಂತ ಅಂದರೆ 1 2 3 4 5 6 7 8 1 2 3 4 5 6 7 8. ಸೊ ಆಲ್ ಆರ್ ಫೇಸಿಂಗ್ ನಾರ್ತ್, ಕರೆಕ್ಟ್ ಅಲ್ವಾ? ಎಲ್ಲರೂ ಫೇಸಿಂಗ್ ನಾರ್ತ್ ಇದ್ದಾರೆ. ಸೊ ಇಲ್ಲಿ ಡಬ್ಲ್ಯೂ ಸಿಟ್ಸ್ ಒನ್ ಆಫ್ ದ ಎಂಡ್ಸ್ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಡಬ್ಲ್ಯೂ ಸಿಟ್ಸ್ ಒನ್ ಆಫ್ ದ ಎಂಡ್, ಇಲ್ಲಿ ಅಥವಾ ಇಲ್ಲಿ ಯಾವುದಾದ್ರು 2 ಪಾಸಿಬಿಲಿಟೀಸ್ ಇದ್ರೆ 2 ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಡಬ್ಲ್ಯೂಗೆ ಕನೆಕ್ಟ್ ಆಗಿರೋಂಥ ಕ್ಲೂ ಎಲ್ಲಿದೆ ನೋಡಿ, ಐ ಮೀನ್ ಕಂಡೀಷನ್ ಎಲ್ಲಿದೆ? ವಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಡಬ್ಲ್ಯೂ. ವಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಡಬ್ಲ್ಯೂ. ಸೊ ಇಲ್ಲಿ ಆಪ್ಷನ್ ಹೋಯ್ತು, ಈ ಪಾಸಿಬಿಲಿಟಿ ಹೋಯ್ತು. ಬಿಕಾಸ್ ಇಲ್ಲಿ ವಿ ರೈಟ್ಗೆ ಬರಲ್ಲ. ಬಟ್ ಸುಮ್ಮನೆ ಇಲ್ಲೊಂದ್ಸಲ ಹಾಕೊಳ್ಳಿ, ಇನ್ನೇನಾದರೂ ಟಫ್ ಕಂಡೀಷನ್ ಇದ್ರೆ ಇದು ಹೆಲ್ಪ್ ಆಗುತ್ತೆ. ಸೊ ವಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಡಬ್ಲ್ಯೂ. ಸೊ ನೆಕ್ಸ್ಟ್ ಏನಿದೆ? ಟಿ ಸಿಟ್ಸ್ ಬಿಟ್ವೀನ್ ಪಿ ಅಂಡ್ ಯು ಇದೆ. ಯು ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇದೆ, ಇಲ್ಲಿಲ್ಲ. ಎಸ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಪಿ. ಪಿ ಏನಿದೆ? ಇಲ್ಲಿಲ್ಲ. ಕ್ಯೂ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಎಸ್. ಇದು ಕನೆಕ್ಟ್ ಆಗುವಂಥದ್ದು ಯಾವುದೂ ಇಲ್ಲ. ಬಟ್ ನೆಕ್ಸ್ಟ್ ಯಾವ ಆಪ್ಷನ್ ಜಾಸ್ತಿ ಕನೆಕ್ಷನಲ್ಲಿದೆ ನೋಡಿ. ಎಸ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಪಿ. ಥರ್ಡ್ ಟು ದಿ ರೈಟ್ ಆಫ್ ಪಿ ಅಂತ ಅಂದರೆ ನಿಮಗೆ ಇಲ್ಲಿರುತ್ತೆ ಪಿ, ಓಕೆನಾ? 1 2 3. ಸೊ ಎಸ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಪಿ. ಇಲ್ಲೂ ಆಪ್ಷನ್ ಇರುತ್ತೆ ಏನು? ಎಸ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಪಿ. ಆ ಪಾಸಿಬಿಲಿಟಿ ಜಾಸ್ತಿ ಹಾಕೊಂಡ್ರೆ ಯಾವುದಾದ್ರೂ ಒಂದು ಕ್ಯಾನ್ಸಲ್ ಆದರೆ ಇನ್ನೊಂದನ್ನು ಬೇಗ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಯೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಸ್. ಎಸ್ಗೆ ಲೆಫ್ಟ್ ಕೂಡ ಇರಲೇಬೇಕಾಗುತ್ತೆ. ಕ್ಯೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಸ್. ಇಲ್ಲಿ ಕ್ಯೂ ಇಮಿಡಿಯೇಟ್ ಲೆಫ್ಟ್ ಇದೆ. ಸೊ ನೆಕ್ಸ್ಟು ಯು ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಪಿ. ಯು ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಪಿ. ಇಲ್ಲಿ ವಿ ಆಗೋಗಿದೆ. ಸೊ ಈ ಆಪ್ಷನ್ ಹೋಯ್ತು, ಈ ಪಾಸಿಬಿಲಿಟಿ ಆಗಲ್ಲ. ಸೊ ಯು ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಪಿ. ನೆಕ್ಸ್ಟ್ ಏನಿದೆ? ಆರ್ ಈಸ್ ನಾಟ್ ಎ ನೈಬರ್ ಆಫ್ ಎಸ್. ಆರು ಎಸ್ಗೆ ನೈಬರ್ ಆಗಿಲ್ಲ. ಟಿ ಸಿಟ್ಸ್ ಬಿಟ್ವೀನ್ ಪಿ ಅಂಡ್ ಯು. ಸೊ ಪಿ ಅಂಡ್ ಯು ಮಧ್ಯೆ ಯಾವುದಿದೆ? ಟಿ ಇದೆ. ಹಾಗಾದ್ರೆ ಆರ್ ಎಲ್ಲಿ ಬರುತ್ತೆ? ಇಲ್ಲಿ ಕ್ಯೂ ಪಕ್ಕ ಬರುತ್ತೆ. ಬಟ್ ಈ ಕಂಡೀಷನ್ ಫಾಲೋ ಆಗುತ್ತೆ. ಆರ್ ಈಸ್ ನಾಟ್ ಎ ನೈಬರ್ ಆಫ್ ಎಸ್. ಸೊ ಓಕೆ, ಎಲ್ಲಿದೆ? ಪಿ ಇದೆ, ಕ್ಯೂ ಇದೆ. ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಲ್ಲಾನು ಫಾಲೋ ಆಗಿದೆ. ಹಾಗಾದ್ರೆ ಕ್ವಶನ್ಸ್ ನೋಡೋಣ ಬನ್ನಿ. ಏನೇನಿದೆ? ಹೂ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಆರ್. ಆರ್ಗೆ ರೈಟಲ್ಲಿ ಯಾರು ಕೂತಿದ್ದಾರೆ? ಸೆಕೆಂಡ್ ಟು ದಿ ರೈಟ್ ಆಫ್ ಆರ್, ಎಸ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೂ ಸಿಟ್ಸ್ ಎಟ್ ದಿ ಎಕ್ಸ್ಟ್ರೀಮ್ ರೈಟ್ ಹ್ಯಾಂಡ್. ಎಕ್ಸ್ಟ್ರೀಮ್ ರೈಟ್ ಹ್ಯಾಂಡ್ ಅಲ್ಲಿ ಯಾರಿದ್ದಾರೆ? ಎಸ್ ಇದ್ದಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೂ ಸಿಟ್ಸ್ ಫಿಫ್ತ್ ಟು ದಿ ಲೆಫ್ಟ್ ಆಫ್ ಕ್ಯೂ. ಕ್ಯೂಗೆ ಲೆಫ್ಟ್ ಅಲ್ಲಿ ಫಿಫ್ತ್ ಟು ದಿ ಲೆಫ್ಟ್ ಅಲ್ಲಿ ಯಾರಿದ್ದಾರೆ? ಫಸ್ಟ್ ಲೆಫ್ಟ್ ಆರ್ ಇದೆ. 1 2 3 4 5 ವಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಆಪ್ಷನ್ ಇ. ಹೌ ಮೆನಿ ಪರ್ಸನ್ಸ್ ಸಿಟ್ ರೈಟ್ ಆಫ್ ವಿ. ವಿಗೆ ರೈಟ್ ಅಲ್ಲಿ ಎಷ್ಟು ಜನ ಕೂತಿದ್ದಾರೆ ಅಂತ. 1 2 3 4 5 6 ಮೆಂಬರ್ಸ್ ಕೂತಿದ್ದಾರೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೂ ಸಿಟ್ಸ್ ಫೋರ್ತ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡ್ ನಿಂದ ಫೋರ್ತ್ ಅಲ್ಲಿ ಯಾರಿದ್ದಾರೆ ಅಂತ. ಫಸ್ಟ್ ಇದನ್ನ ಲೆಫ್ಟ್ ಹ್ಯಾಂಡ್ ಅಂತ ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಪರ್ಸನ್ ಯಾರಿದ್ದಾರೆ? ಡಬ್ಲ್ಯೂ ಇದ್ದಾರೆ. 1 2 3 4 ಟಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಕ್ವಶನ್ ಥರ್ಡ್ ನೋಡಿ. 10 persons are sitting in a 2 parallel rows containing 5 persons each in such a way that there is an equal distance between adjacent persons. Equal distance ಇದೆ 5 person ಎಲ್ಲರ ಮಧ್ಯದಲ್ಲಿ. ರೋ 1 ಅಲ್ಲಿ ಏನಿದೆ? ಪಿ ಕ್ಯೂ ಆರ್ ಎಸ್ ಟಿ ಇದೆ. ಆರ್ ಸೀಟೆಡ್ ಅಂಡ್ ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ಸೌತ್ ಫೇಸ್ ಮಾಡ್ತಾ ಇದ್ದಾರೆ. ಇನ್ನು ರೋ 2 ಅಲ್ಲಿ ಏನಿದೆ? ಎ ಬಿ ಸಿ ಡಿ ಅಂಡ್ ಇ ಆರ್ ಸೀಟೆಡ್ ಅಂಡ್ ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ನಾರ್ತ್ ಫೇಸ್ ಮಾಡ್ತಾ ಇದ್ದಾರೆ. ಯಾರು? ಎ ಬಿ ಸಿ ಡಿ ಅಂಡ್ ಇ ಆರ್.
Therefore, in the given seating arrangement, each member seated in a row faces another member of the other row. ಸೊ ಒಬ್ರನ್ನೊಬ್ರು ಇಲ್ಲಿ ನೋಡಿ ಪಾಸಿಬಿಲಿಟೀಸ್ ಹಾಕ್ತೀನಿ. 2 ರೋ ಇದೆ ಅಲ್ವಾ. ಸೊ 1 2 3 4 5 1 2 3 4 5 1 2 3 4 5 1 2 3 4 5. ಸೊ ಇದು ರೋ 1, ಇದು ರೋ 2, ಇದು ರೋ 1, ಇದು ರೋ 2. ಸೊ ಇದೆಲ್ಲ ಏನು ಸೌತ್ನ ಫೇಸ್ ಮಾಡ್ತಾ ಇದ್ದಾರೆ ರೋ 1 ಇರೋರು, ಬಿಕಾಸ್ ಇಲ್ಲಿ ಕಂಡೀಷನ್ ಅದೇ ತರ ಇದೆ. ರೋ 2 ಇರೋರು ಏನು ನಾರ್ತ್ನ ಫೇಸ್ ಮಾಡ್ತಾ ಇದ್ದಾರೆ. ರೋ 1 ಅವರು ಸೌತ್ನ ಫೇಸ್ ಮಾಡ್ತಾರೆ, ರೋ 2 ಅವರು ನಾರ್ತ್ನ ಫೇಸ್ ಮಾಡ್ತಾರೆ. ಬಿಕಾಸ್ ಅವರು ಆಪೋಸಿಟ್ ಟು ಈಚ್ ಅದರ್, ಒಬ್ರನ್ನೊಬ್ರು ಫೇಸ್ ಮಾಡ್ತಾ ಇದ್ದಾರೆ ಅನದರ್ ಪರ್ಸನ್, ಅನದರ್ ಮೆಂಬರ್ ಆಫ್ ದ ರೋ. ಓಕೆನಾ. ಸೊ ಇಲ್ಲಿ ಕಂಡೀಷನ್ಸ್ ಇದೆ ನೋಡಿ. ಬಿ ಫಸ್ಟ್ ಇದ್ರಲ್ಲೆಲ್ಲ ಪಿ ಕ್ಯೂ ಆರ್ ಎಸ್ ಟಿ, ನಿಮಗೆ ಗೊತ್ತಾಗಲ್ಲ ಅಂದ್ರೆ ಈ ತರ ಬರ್ಕೊಳ್ಳಿ, ಪಿ ಕ್ಯೂ ಆರ್ ಎಸ್ ಟಿ. ಸೆಕೆಂಡ್ ರೋ ಅಲ್ಲಿ ಎ ಬಿ ಸಿ ಡಿ ಇ. ಸೊ ಬಿ ಸೀಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಿ ಅಂತ ಅಂದ್ರೆ, ಇಲ್ಲಿ ಬಿ ಸೀಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಿ ಅಂತ ಅಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಇಲ್ಲಿಗೆ ಹಾಕ್ಬೇಕು. ಸೊ ಐದರ್ ಇಲ್ಲಿ ತಗೊಬೇಕು. ಸೊ ಬಿ ಸೀಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಿ ಅಂದ್ರೆ ಇಲ್ಲಿರುತ್ತೆ ನೋಡಿ 1 2 3. 1/3 ಬರಬೇಕು ಅಂದ್ರೆ ಇರೋದೇ 5% ಅಲ್ವಾ. ಸೊ ಐದರ್ ಈ ಎಂಡಿಗೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲಿಗೆ ಬರುತ್ತೆ ಅಷ್ಟೇ, ಬೇರೆ ಆಪ್ಷನ್ಸ್ ಇರಲ್ಲ. ಸೊ ನೆಕ್ಸ್ಟ್ ಪಾಸಿಬಿಲಿಟೀಸ್ ಅಲ್ಲಿ ಇಲ್ಲಿ ಹಾಕೊಳ್ಳೋಣ, ಬಿ ಸೀಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಿ. ಓಕೆನಾ. ಆರ್ ಫೇಸಸ್ ದಿ ಪರ್ಸನ್ ಹೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ. ಆರು ಏನನ್ನು ಫೇಸ್ ಮಾಡುತ್ತೆ, ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ ಅಂದ್ರೆ ಈ ಪಾಸಿಬಿಲಿಟೀಸ್ ಇಲ್ಲಿ ಚಾನ್ಸ್ ಇಲ್ಲ, ಆಪ್ಷನ್ ಇಲ್ಲ, ಬಿಕಾಸ್ ಇಲ್ಲಿ ಬಿಗೆ ಲೆಫ್ಟ್ ಯಾರೂ ಇಲ್ಲ. ಸೊ ಇಲ್ಲಿ ಇದೆ ಆರ್ ಫೇಸಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ, ಇದು ಆಯ್ತು. ಓಕೆನಾ. ನೆಕ್ಸ್ಟ್ ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಆರ್ ಅಂಡ್ ಕ್ಯೂ. ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಆರ್ ಅಂಡ್ ಕ್ಯೂ. ನೆಕ್ಸ್ಟ್ ಎಸ್ ಸೀಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಟಿ. ಇಲ್ಲಿ ಎಸ್ ಕುತ್ಕೊಳಕ್ಕಾಗತ್ತಾ, ಆಗಲ್ಲ, ಬಿಕಾಸ್ ಇಲ್ಲಿ ಆಲ್ರೆಡಿ ಸೀಟ್ ಆಗಿದೆ. ಸೊ ಎಸ್ ಸೀಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಟಿ. ಇಲ್ಲಿ ಈ ಸೌತ್ ಫೇಸಿಂಗ್ ಇರೋರಿಗೆಲ್ಲ ರೈಟ್ ಬಂದು ಇದಾಗುತ್ತೆ, ಲೆಫ್ಟ್ ಬಂದು ಇದಾಗುತ್ತೆ. ನಾರ್ತ್ ಫೇಸಿಂಗ್ ಇದ್ರೆ ಲೆಫ್ಟ್ ಬಂದು ಇದಾಗುತ್ತೆ, ರೈಟ್ ಬಂದು ಈ ಸೈಡ್ ಆಗುತ್ತೆ. ಸೊ ಎಸ್ ಸೀಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಟಿ. ನೈದರ್ ಟಿ ನಾರ್ ಎಸ್ ಫೇಸಸ್ ಡಿ. ಸೊ ಡಿ ಇಲ್ಲಿ ಆಲ್ರೆಡಿ ಇದೆ, ಸೊ ಇಬ್ರು ಕೂಡ ಫೇಸ್ ಮಾಡಲ್ಲ. ಎ ಫೇಸಸ್ ದಿ ಪರ್ಸನ್ ಹೂ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಪಿ. ಆಪ್ಷನ್ ಇಲ್ಲ, ಇಲ್ಲಿ ಪಿ ಒಂದೇ ಒಂದಿರೋದು, ಪಿ ಇಲ್ಲೇ ಕೂತ್ಕೊಬೇಕು. ಇಲ್ಲೇನಿದೆ ಕಂಡೀಷನ್ನು, ಎ ಫೇಸಸ್ ದಿ ಪರ್ಸನ್ ಹೂ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಪಿ. ಸೊ ಎ ಹಾಗಾದ್ರೆ ಸೆಕೆಂಡ್ ಟು ದಿ ರೈಟ್ ಪಿ ಯಾವ್ದಿದೆ, ಕ್ಯೂ ಇದೆ. ಕ್ಯೂಗೆ ಇಲ್ಲಿ ಫೇಸ್ ಮಾಡೋದು ಯಾವುದು, ಇಲ್ಲಿ ಎ ಕೂತ್ಕೋಬಹುದು. ಸೊ ಇಲ್ಲಿ ಎ ಸಿಟ್ ಆಗುತ್ತೆ. ನೆಕ್ಸ್ಟ್ ಈ ಕಂಡೀಷನ್ ಆಯ್ತು. ಸಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಇ. ಸಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಇ ಅಂತ ಅಂದ್ರೆ ಇಲ್ಲಿ ಎ ಬಿ ಡಿ ಮೂರಾಗಿದೆ. ಸಿ ಅಥವಾ ಇ ಇಲ್ಲಾದ್ರೂ ಇ ಕುತ್ಕೊಬೋದು, ಇಲ್ಲಾದ್ರೂ ಸಿ ಕುತ್ಕೋಬೋದು, ಏನೋ ಒಂದು ಕಂಡೀಷನ್ ಇದೆ ಅಲ್ಲಿ ನೋಡಿ. ಆಯ್ತಾ. ಇಲ್ಲಿ ಫಸ್ಟ್ ಇಂದ ನೋಡಿ, ಬಿ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಡಿ. ಓಕೆ. ಆರ್ ಫೇಸಸ್ ದಿ ಪರ್ಸನ್ ಹೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ವಿ. ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಆರ್ ಅಂಡ್ ಕ್ಯೂ. ಫಾಲೋ ಆಯ್ತು. ಎಸ್ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಟಿ. Neither T nor S faces D. Okay. A faces the person who sits between. C is not an immediate neighbor of E ಅಂತ ಅಂದ್ರೆ ಏನು, ಇಲ್ಲೂ ಇ ಇಲ್ಲ, ಇಲ್ಲೂ ಇಲ್ಲ. ಇಲ್ಲಿ ಬೇಕಾದ್ರೂ ಕುತ್ಕೊಬಹುದು ಸಿ, ಅಥವಾ ಇಲ್ಲಿ ಬೇಕಾದ್ರೂ ಕುತ್ಕೋಬಹುದು, ಎಲ್ಲಿ ಬೇಕಾದ್ರೂ ಕುತ್ಕೋಬಹುದು. ಆಪ್ಷನ್ ಇದೆ ಟು. ಸಿ ಇಸ್ ನಾಟ್ ಆನ್ ಇಮಿಡಿಯೇಟ್. ಇಲ್ಲಿ ಕುತ್ಕೊಂಡ್ರು ಇಮಿಡಿಯೇಟ್ ನೈಬರ್ ಆಫ್ ಇ ಆಗಲ್ಲ, ಇಲ್ಲಿ ಕುತ್ಕೊಂಡ್ರು ಇಮಿಡಿಯೇಟ್ ನೈಬರ್ ಆಫ್ ಇ ಆಗಲ್ಲ. ಸೊ ಸಿ ಐದರ್ ಇಲ್ಲಿ ಕುತ್ಕೊಳುತ್ತೆ ಅಥವಾ ಇಲ್ಲಿ ಕುತ್ಕೊಳುತ್ತೆ. ಆಪ್ಷನ್ ನಾವು ಯಾವ್ದು ಬೇಕಾದ್ರೂ ತಗೋಬಹುದು, ಬಿಕಾಸ್ ಇಲ್ಲಿ ಪರ್ಟಿಕ್ಯುಲರ್ ಕಂಡೀಷನ್ ಏನ್ ಇಲ್ಲ ಈ ಸಿ ಬಗ್ಗೆ. ಅಂದ್ರೆ ಹೀಗೆ ನಿಯರ್ ಬೈ ಇರಬಾರ್ದು ಅನ್ನೋದ್ರೆ ಬೇರೆ ಏನು ಇದಿಲ್ಲ ಇಲ್ಲಿ. ಸೊ ಕ್ವಶನ್ಸ್ ಏನಿದೆ ನೋಡಿ. ಹೂ ಸಿಟ್ಸ್ ಆಪೋಸಿಟ್ ಟು ಬಿ. ಬಿಗೆ ಆಪೋಸಿಟ್ ಏನಿದೆ, ಎಸ್ ಇದೆ. ಸೊ ಸಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಹೂ ಸಿಟ್ಸ್ ಎಟ್ ದಿ ಎಕ್ಸ್ಟ್ರೀಮ್ ರೈಟ್ ಅಂಡ್ ಇನ್ ರೋ ಸೆಕೆಂಡ್. ರೋ ಸೆಕೆಂಡ್ ಅಲ್ಲಿ ಫಸ್ಟ್ ರೋ ಇದು, ಸೆಕೆಂಡ್ ರೋ ಇದು. ರೋ ಸೆಕೆಂಡ್ ಅಲ್ಲಿ ಎಕ್ಸ್ಟ್ರೀಮ್ ರೈಟ್ ಅಂಡ್ ಯಾವ್ದಿದೆ, ಇದಿದೆ ಅಂದ್ರೆ ಡಿ. ಸಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಹೂ ಫೇಸಸ್ ದಿ ಪರ್ಸನ್ ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ. ಇಮಿಡಿಯೇಟ್ ರೈಟ್ ಆಫ್ ಎ ಇದೆ, ಸಿ ಅಥವಾ ಇ ಇರುತ್ತೆ. ಸೊ ಇಲ್ಲಿಗೆ ಯಾರು ಫೇಸ್ ಮಾಡ್ತಾ ಇದ್ದಾರೆ, ಟಿ ಫೇಸ್ ಮಾಡ್ತಾ ಇದೆ. ಸೊ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೌ ಮೆನಿ ಪರ್ಸನ್ ಸಿಟ್ ರೈಟ್ ಆಫ್ ಸಿ.
ಇಲ್ಲಿ ಸಿ ಇಲ್ಲಿ ಕೂತ್ಕೊಂಡ್ರೆ 1 2 3 4 ಆಗುತ್ತೆ. ಇನ್ ಕೇಸ್ ಸಿ ಇಲ್ಲಿ ತಗೊಂಡ್ರೆ 1 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ 1 ಅಥವಾ ಏನಾಗಬೇಕು 4 ಆಗಬೇಕು. ಸೊ ಇಲ್ಲಿ ಆಪ್ಷನ್ ಏನು 1 ಆರ್ 4 ಎರಡು. ಇನ್ ಕೇಸ್ ಸಿ ಇಲ್ಲಿ ಹಾಕೊಂಡ್ರೆ 4 ಆಗುತ್ತೆ, ಇಲ್ಲಿ ಹಾಕೊಂಡ್ರೆ 1 ಆಗುತ್ತೆ. ಸೊ ನೆಕ್ಸ್ಟ್ ಬಿಕಾಸ್ ಇಲ್ಲಿ ಕರೆಕ್ಟ್ ಆಗಿ ಸಿ ಬಗ್ಗೆ ಏನು ಕಂಡೀಷನ್ ಇಲ್ಲದೆ ಇರೋದನ್ನ ಇಲ್ಲೂ ಹಾಕೊಬಹುದು, ಇಲ್ಲೇ ಹಾಕೋಬಹುದು. ಪರ್ಟಿಕ್ಯುಲರ್ ಆಗಿ ಇಲ್ಲೇ ಹಾಕೋಬೇಕು ಅನ್ನೋದು ಇಲ್ಲ, ಇಲ್ಲೇ ಹಾಕೋಬೇಕು ಅನ್ನೋದು ಇಲ್ಲ. ಸೊ ನೆಕ್ಸ್ಟ್ ಹೂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎಸ್. ಎಸ್ಗೆ ಸೆಕೆಂಡ್ ಅಲ್ಲಿ ಯಾರಿದ್ದಾರೆ? ಎಸ್ ಸೌತ್ ನ ಫೇಸ್ ಮಾಡ್ತಾರೆ ಅಂದ್ರೆ ಲೆಫ್ಟ್ ಅಂದ್ರೆ ಈ ಕಡೆ ಬರುತ್ತೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು.